ಈ ಬಾರಿ ನಾಡ ಹಬ್ಬ ದಸರಾ ಹೆಸರಿನಲ್ಲೂ ಕೂಡ ಧರ್ಮಯುದ್ಧ ಶುರುವಾಗಿದೆ. ಬೂಕರ್ ಪ್ರಶಸ್ತಿಯನ್ನ ಪಡೆದು ಕನ್ನಡದ ಕೀರ್ತಿಯನ್ನ ಹೆಚ್ಚಿಸಿದ್ದಂತ ಬಾನು ಮುಷ್ತಾಕ್ ಅವರು ಈ ಬಾರಿ ದಸರಾವನ್ನ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬಿಜೆಪಿಯವರು ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಕ್ಷೇಪಕ್ಕೆ ಕಾರಣ ಆದ್ರೂ ಏನು, ಇದನ್ನ ಕಾಂಗ್ರೆಸ್ಸಿಗರು ಯಾವ ರೀತಿಯಾಗಿ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ, ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ. ಗೌರವದಿಂದ ಇನ್ನಷ್ಟು ಬಾಗಿ ವಿನಯಪೂರ್ವಕವಾಗಿ ಈ ಗೌರವಗಳನ್ನು ಸ್ವೀಕರಿಸಿ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ಅದು ಯಾವ ಜಾತಿಗೆ ಸೇರಿದಲ್ಲ. ಸಂವಿಧಾನಾತ್ಮಕವಾದಂಥ ನಿರ್ಧಾರಗಳು ನಡೆಗೆ ಯಾರದ್ದು ಅಭ್ಯಂತರ ಆಗೋದು, ಅಡಚಣೆ ಮಾಡೋದು ಸಂವಿಧಾನಕ್ಕೆ ಮಾಡಿದ ಅಪಪ್ರಚಾರ. ಹಿಂದೂ ಭಾವನೆಗೆ ಧಕ್ಕೆ ಬರದೇನೆ ಇದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ. ಏನೋ ಗೊಂದಲ, ಏನೋ ಗಲಾಟೆ, ಏನೇನೋ ಸಂಶಯ ಎಲ್ಲ ಆರಂಭವಾಗಿದೆ. ನಾಡ ಹಬ್ಬ ದಸರಾ ಶುರುವಾಗೋಕೆ ಇನ್ನು 1 ತಿಂಗಳು ಬಾಕಿ ಇರುವಂತೆ ಏನೇನೋ ಆರೋಪಗಳು ಕೇಳಿ ಬರ್ತಿವೆ. ಯಾವ ಬಾರಿಯೂ ಇಲ್ಲದ ದಸರಾ ಗಲಾಟೆ ಈಗಲೇ ಶುರುವಾಗಿದ್ದು ಸಖತ್ ಸದ್ದು ಮಾಡ್ತಿದೆ. ಇದೇ ಸದ್ದು ಈಗ ಬೇಸರ ಹುಟ್ಟು ಹಾಕಿದೆ. ಯಾಕ್ ಗೊತ್ತಾ? ನಾಡ ಹಬ್ಬ ವಿಚಾರವಾಗಿ ವಿವಾದವೊಂದು ಹುಟ್ಕೊಂಡಿದೆ. ನಾಡ ಹಬ್ಬವನ್ನು ಯಾರು ಉದ್ಘಾಟನೆ ಮಾಡಬೇಕು ಅನ್ನೋ ಪ್ರಶ್ನೆ ಈಗ ವಿವಾದದ ಕಿಚ್ಚು ಹೊತ್ತಿಸಿದೆ. ಹೌದು, ರಾಜ್ಯ ಸರ್ಕಾರ ಈ ಬಾರಿ ದಸರಾ ಉದ್ಘಾಟನೆ ಮಾಡೋದು ಕನ್ನಡದ ಕೀರ್ತಿಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಸರಿಸಿದ ಬಾನು ಮುಷ್ತಾಕ್ ಅಂತ ಹೇಳಿದೆ. ರಾಜ್ಯ ಸರ್ಕಾರದ ಇದೇ ನಿರ್ಧಾರ ವಿವಾದದ ಬೆಂಕಿಗೆ ತುಪ್ಪ ಸುರಿದಿದೆ. ನಾಡ ಹಬ್ಬ ದಸರಾ ಹೆಸರಲ್ಲಿ ಆರಂಭವಾಯಿತು ಧರ್ಮ ಯುದ್ಧ. ಬಾನು ಮುಷ್ತಾಕ್ಗೆ ಉದ್ಘಾಟನೆ ಮಾಡಬಾರದು ಅಂತಿದೆ ಬಿಜೆಪಿ. ಹೀಗಾಗತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಈ ರೀತಿಯ ವಿವಾದವೊಂದು ಸೃಷ್ಟಿಯಾಗತ್ತೆ ಅಂತ ಯಾರು ಊಹೆ ಮಾಡಿರಲಿಲ್ಲ. ಅಂಥ ವಿವಾದವೊಂದು ಹುಟ್ಟಿಕೊಂಡಿದೆ. ಹೆಸರು ಕೇಳಿದ್ರೇನೆ ರೋಮಾಂಚನಗೊಳಿಸಬೇಕಿದ್ದ ಮೈಸೂರು ದಸರಾ ಕೆಟ್ಟ ವಿಚಾರವೊಂದಕ್ಕೆ ಮುನ್ನುಡಿ ಬರೆದಿದೆ. ದಸರಾ ಆರಂಭವಾಗೋಕೆ 1 ತಿಂಗಳು ಬಾಕಿ ಇರುವಂತೆ ಉದ್ಘಾಟಕರು ಯಾರಿರಬೇಕು ಯಾರಿರಬಾರದು ಅನ್ನೋ ವಿವಾದವನ್ನು ಹುಟ್ಟಿಸಿಬಿಟ್ಟಿದೆ. ಹೌದು, ರಾಜ್ಯ ಸರ್ಕಾರ ಕೆಲವೇ ದಿನಗಳ ಹಿಂದೆ ಒಂದು ನಿರ್ಧಾರ ತಗೊಂಡಿತ್ತು. ಎದೆಯ ಹಣತೆ ಪುಸ್ತಕವಾಗಿ ಬೂಕರ್ ಪ್ರಶಸ್ತಿ ಪಡೆದ ಕನ್ನಡದ ಲೇಖಕಿ ಬಾನು ಮುಷ್ತಾಕ್ ಅವರೇ ಈ ಬಾರಿಯ ದಸರಾ ಉದ್ಘಾಟಿಸುತ್ತಾರೆ ಅಂತ ಹೇಳಿತ್ತು. ಆದರೆ ಇದು ಕೇಸರಿ ಪಾಳಯದ ಆಕ್ಷೇಪಕ್ಕೆ ಕಾರಣವಾಗಿದೆ. ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡೋದು ಬೇಡ ಅಂತ ಧರ್ಮಯುದ್ಧ ಆರಂಭಿಸಿದೆ ಬಿಜೆಪಿ. ಇಷ್ಟಕ್ಕೂ ಬಿಜೆಪಿಯ ಆ ರೀತಿಯ ಆಕ್ಷೇಪ ಬೇಕೆ? ಇಲ್ಲಿದೆ ನೋಡಿ. ಬಾನು ಮುಷ್ತಾಕ್ ಆಯ್ಕೆಗೆ ಬಿಜೆಪಿ ನಾಯಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಅನ್ಯಮತೀಯರಿಂದ ದಸರಾ ಉದ್ಘಾಟನೆ ಬೇಡ ಎಂದು ಬಿಜೆಪಿ ವಾದ ಮಾಡ್ತಿದೆ. ಬಾನು ಮುಷ್ತಾಕ್ರಿಂದ ಉದ್ಘಾಟನೆ ಮಾಡಿದ್ರೆ ದಸರಾ ಪರಂಪರೆಗೆ ಇದು ಧಕ್ಕೆಯಾಗತ್ತೆ ಅನ್ನೋದು ಬಿಜೆಪಿಗರ ವಾದ. ಇದರ ಜೊತೆಗೆ ಬಾನು ಮುಷ್ತಾಕ್ರಿಗೆ ಧರ್ಮ ಆಚರಣೆ ಮೇಲೆ ನಂಬಿಕೆಗಿದೆಯ. ನವರಾತ್ರಿ ಆಚರಣೆ ಮಾಡದವರಿಗೆ ಉದ್ಘಾಟನೆ ಅವಕಾಶ ಸರಿಯಲ್ಲ. ಧಾರ್ಮಿಕ ನಂಬಿಕೆಗಳಿಗೆ ವಿರೋಧಿಗಳ ಆಯ್ಕೆ ಯಾಕೆ ಅಂತ ಕೇಸರಿ ಪಾಳಯ ಪ್ರಶ್ನೆ ಮಾಡಿದೆ. ನಮ್ಮ ದಸರಾ ಪರಂಪರೆ ಏನು ಅಂತೇಳಿ ನಮಗೆಲ್ಲ ಗೊತ್ತಿದೆ. ರಾಜ ಮಹಾರಾಜರ ಒಂದು ಪರಂಪರೆ ಏನು ಅನ್ನೋದು ಕೂಡ ಗೊತ್ತಿದೆ. ಆ ದಸರಾ ಉತ್ಸವದಿಂದ ಇರ್ತಕ್ಕಂಥ ಒಂದು ಪರಂಪರೆ, ನಮ್ಮ ಆಚಾರ ವಿಚಾರಗಳು ಹಿಂದೂ ಭಾವನೆಗೆ ಧಕ್ಕೆ ಬರದೇನೆ ಅದೆಲ್ಲವೂ ಕೂಡ ಅರ್ಥ ಮಾಡ್ಕೊಂಡು ಒಪ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ. ಪರಂಪರೆ ಧಕ್ಕೆ ಅಂತಿರೋ ಬಿಜೆಪಿ ನಾಯಕರು 2017ರಲ್ಲಿ ದಸರಾ ಉದ್ಘಾಟನೆ ಮಾಡಿದ್ರು ನಿಸಾರ್ ಅಹಮದ್. ಎಸ್, ಬಾನು ಮುಷ್ತಾಕ್ ದಸರಾ ಉದ್ಘಾಟನೆ ಮಾಡಿದ್ರೆ ಪರಂಪರೆ ಧಕ್ಕೆ ಆಗತ್ತೆ ಅಂತಿದ್ದಾರೆ ಬಿಜೆಪಿ ನಾಯಕರು. ಆದರೆ ದಸರಾ ಹಿಸ್ಟ್ರಿಯನ್ನು ಒಮ್ಮೆ ಕೆದಕಿದ್ರೆ ಈ ಹಿಂದೆಯೂ ಮುಸ್ಲಿಂ ಸಮುದಾಯದ ಲೇಖಕರೊಬ್ಬರು ದಸರಾ ಉದ್ಘಾಟನೆ ಮಾಡಿರೋದು ಗೊತ್ತಾಗತ್ತೆ. ಹೌದು, 2017ರಲ್ಲಿ ಜೋಗದ ಸಿರಿಯ ಕವಿ KS ನಿಸಾರ್ ಅಹಮದ್ ದಸರಾ ಉದ್ಘಾಟನೆ ಮಾಡಿದ್ರು. ಆ ಟೈಮಲ್ಲಿ ಈ ರೀತಿಯ ಯಾವುದೇ ವಿವಾದ ಉಂಟಾಗಿರ್ಲಿಲ್ಲ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ನಮ್ಮ ಈ ರಾಜ್ಯಕ್ಕೆ, ನಮ್ಮ ಸಂಸ್ಥಾನಕ್ಕೆ ದಿವಾನರಾಗಿದ್ದವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ದಿವಾನರಾಗಿದ್ರು. ನಾವು ಈ ನಾಡ ಹಬ್ಬಕ್ಕೆ ಯಾವ ಜಾತಿ ಧರ್ಮ ಇವೆಲ್ಲ ನೋಡೋದಿಲ್ಲ. ಅದಕ್ಕೋಸ್ಕರ ಅದೆಲ್ಲ ಆ ಬೆಳವಣಿಗೆ ಒಳ್ಳೇದಲ್ಲ. ನೋಡಿ, ಧಾರ್ಮಿಕ ಕಾರ್ಯಕ್ರಮ ಅಂತ ನೀವು ಅನ್ಕೊಂಡಿರ್ಬೋದು, ಇದು ನಾಡ ಹಬ್ಬ. ಇದು ಚಾಮುಂಡಿಯಲ್ಲಿ ನಂಬಿಕೆ ಇಲ್ಲದವರು ಯಾಕೆ ಅಂತಿದೆ ಬಿಜೆಪಿ. ಏನಿದು ಬಾನು ಮುಷ್ತಾಕ್ ವಿರುದ್ಧದ ಆರೋಪ?
ಬಿಜೆಪಿ ಹೇಳ್ತಿರೋ ವೈರಲ್ ವಿಡಿಯೋದಲ್ಲಿ ಇರೋದೇನು? ಬಾನು ಮುಷ್ತಾಕ್ಗೆ ಚಾಮುಂಡಿಯಲ್ಲಿ ನಂಬಿಕೆ ಇಲ್ಲ ಅಂತಿದೆ ಬಿಜೆಪಿ ಆ ರೀತಿ ಹೇಳೋದಕ್ಕೆ ಕಾರಣ ಅದೊಂದು ಹೇಳಿಕೆ. ಹೌದು, 2023ರಲ್ಲಿ ಹಾವೇರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಆ ಸಮ್ಮೇಳನದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಲೇಖಕರಿಗೆ ಸಿಗಬಹುದಾದ ಗೌರವ ಸಿಕ್ಕಿಲ್ಲ ಅಂತ ಬೆಂಗಳೂರಲ್ಲಿ ಕೌಂಟರ್ ಸಮ್ಮೇಳನ ಮಾಡ್ತಾರೆ. ಅದರ ಹೆಸರು ಜನಸಾಹಿತ್ಯ ಸಮ್ಮೇಳನ. ಆ ಸಮ್ಮೇಳನದಲ್ಲಿ ಮಾತಾಡಿದ ಬಾನು ಮುಷ್ತಾಕ್ ಕನ್ನಡಮ್ಮನನ್ನು ಭುವನೇಶ್ವರಿ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದರು. ಭುವನೇಶ್ವರಿ ಬೇರೆ ಅಲ್ಲ, ಚಾಮುಂಡಿ ಬೇರೆ ಅಲ್ಲ ಅಂತ ಬಿಜೆಪಿ ಹೇಳಿದ್ದು ಇದೇ ಕಾರಣಕ್ಕಾಗಿ. ಕನ್ನಡವನ್ನ ಕನ್ನಡ ಭುವನೇಶ್ವರಿಯಾಗಿ ಮಾಡಿಬಿಟ್ರಿ. ಕೆಂಪು ಮತ್ತು ಹಳದಿ ಅರಿಶಿನ ಕುಂಕುಮದ ಬಾವುಟವನ್ನ ಹಾಕಿ ಅರಿಶಿನ ಕುಂಕುಮದಲ್ಲಿ ಆಕೆಯನ್ನ ಲೇಪಿತಳನ್ನಾಗಿ ಮಾಡ್ಬಿಟ್ಟು ಆಕೆಯನ್ನ ಕರ್ಕೊಂಡೋಗಿ ಮಂದಾಸನದ ಮೇಲೆ ಕೂರಿಸ್ಬಿಟ್ರಿ. ನಾನು ಎಲ್ಲಿ ನಿಲ್ಲಬೇಕು? ನಾನು ಏನನ್ನ ನೋಡಬೇಕು? ನಾನು ಹೇಗೆ ಇನ್ವಾಲ್ವ್ ಆಗಬೇಕು? ಒಟ್ನಲ್ಲಿ ದಸರಾ ಉದ್ಘಾಟನೆ ವಿಚಾರ ವಿವಾದ ಹಂತ ತಲುಪಿದೆ. ರೈತ ಮತ್ತು ಕನ್ನಡ ಚಳುವಳಿಯಲ್ಲಿ ಗುರುತಿಸಿಕೊಂಡಿದ್ದ ಸಾಹಿತಿ ಬಾನು ಮುಷ್ತಾಕ್ ಆಯ್ಕೆ ಸರಿಯಾಗಿದೆ ಅಂತ ಕೆಲವರು ಹೇಳ್ತಾಗಿದ್ದಾರೆ. ಬಳ್ಳಾರಿಯ 88ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದ ಅವರ ಸಾಹಿತ್ಯ ಕನ್ನಡ ಸೇವೆ ಪರಿಗಣಿಸಿ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಲಾಗಿದೆ ಅಂತ ಸರ್ಕಾರ ಸಮರ್ಥನೆ ಮಾಡಿಕೊಳ್ತಿದೆ. ಬಿಜೆಪಿ ಅವರು ಟೀಕೆ ಮಾಡ್ತಿರೋವಾಗ್ಲೇ ಬಾನು ಮುಷ್ತಾಕ್ ಅವರಿಗೆ ಬೆಂಬಲ ನೀಡುವ ಕೆಲಸಗಳು ಆಗ್ತಿವೆ. ಮುಷ್ತಾಕ್ ಅವರ ಹಾಸನದ ಮನೆಗೆ ಬಂದ ನಟಿ ಹಾಗೂ ಅಮ್ಮನ ಮಡಿಲು ಸಂಸ್ಥಾಪಕಿ ಶಶಿಕಲಾ ಬಾಗಿನ ಕೊಟ್ರು. ಹೂ, ಬಳೆ, ಸೀರೆ, ಅರಿಶಿನ ಕುಂಕುಮ ನೀಡಿ ಶುಭ ಹಾರೈಸಿದ್ರು. ಈ ಟೈಮಲ್ಲಿ ಮಾತಾಡಿರೋ ಬಾನು ನನಗೆ ಸಿಕ್ಕ ಗೌರವಕ್ಕೆ ಋಣಿ ಎಂದಿದ್ದಾರೆ. ಖಂಡಿತವಾಗ್ಲೂ ಖುಷಿಯ ವಿಷಯ ಇದು. ಇದನ್ನ ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಇದು ಒಂದು ನಮ್ಮ ನಾಡ ಹಬ್ಬ ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ. ಈ ಎಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ, ಈ ನಾಡಿನ ಒಂದು ಭಾಗವೇ ಆಗಿದೆ. ಹೀಗಾಗಿ ನನಗೂ ಪ್ರಿಯವಾಗಿದೆ. ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ ಪ್ರೀತಿಯಿಂದ ಪಾಲ್ಗೊಳ್ಳತಕ್ಕಂಥ ಒಂದು ಹಬ್ಬವೇ ಆಗಿದೆ. ವಿಜಯನಗರ ಅರಸರಿಂದ ಬಳುವಳಿಯಾಗಿ ದಸರಾ ಪರಂಪರೆ ಬಂದಿತ್ತು. ಯಾವುದೇ ಮತಭೇದವಿಲ್ಲದೆ ದಸರಾವನ್ನು ಆಚರಣೆ ಮಾಡಿಕೊಂಡು ಬರಲಾಗ್ತಾಗಿತ್ತು. ಮೈಸೂರು ಸೇರಿದಂತೆ ಮೈಸೂರು ದಸರಾಗೂ ಅನ್ಯ ಧರ್ಮೀಯರ ಕೊಡುಗೆ ಜಾಸ್ತಿನೇ ಇತ್ತು. ಆದರೆ ಈ ಟೈಮಲ್ಲಿ ದಸರಾ ಉದ್ಘಾಟನೆ ವಿಚಾರ ವಿವಾದವಾಗಿರೋದು ವಿಪರ್ಯಾಸ.